ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಿಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು. ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು. ಕದಳಿಯ ಬನದಲ್ಲಿ ಭವಹರನ ಕಂಡೇನು, ಕದಳಿಯ ಬನದಲ್ಲಿ ಭವಹರನ ಕಂಡೇನು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಭವಗೆದ್ದು ಬಂದ ಮಗಳೆಂದು ದಯದಿಂದ, ಭವಗೆದ್ದು ಬಂದ ಮಗಳೆಂದು ದಯದಿಂದ ತೆಗೆದು ಬಿಗಿದಪ್ಪಿದರೆ ಚೆನ್ನ ಮಲ್ಲಿಕಾರ್ಜುನನ. ಭವಗೆದ್ದು ಬಂದ ಮಗಳೆಂದು ದಯದಿಂದ ತೆಗೆದು ಬಿಗಿದಪ್ಪಿದರೆ ಚೆನ್ನ ಮಲ್ಲಿಕಾರ್ಜುನನ. ಹೃದಯ ಕಮಲದಲ್ಲಿ ಅಡಗಿದೆನು ಅಯ್ಯ, ಹೃದಯ ಕಮಲದಲ್ಲಿ ಅಡಗಿದೆನು ಅಯ್ಯ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ವಿಷಯಗಳು. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಈ ಮಾಯೆಯ ಕಳವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇವತ್ತು ಮಹಿಳೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 21ನೇ ಶತಮಾನದಲ್ಲೂ ಕೂಡ ಅಷ್ಟೇ ಅಲ್ಲದೆ 12ನೇ ಶತಮಾನ ತಗೊಂಡ್ರು ಕೂಡ ಮಹಿಳೆಯರು ಎಲ್ಲ ರಂಗದಲ್ಲೂ ಪುರುಷರಿಗೆ ಸಮಾನವಾಗಿ ತಮ್ಮ ಬದುಕನ್ನ ಬದುಕ್ತಾ ಇದ್ದಾರೆ ಅಲ್ವಾ. ಇವತ್ತು ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಸ್ತ್ರೀ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ತನ್ನ ಸಂಸಾರವನ್ನ ನಿಭಾಯಿಸ್ತಾ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡ್ಬಂದು ಜೀವನವನ್ನ ನಡೆಸ್ತಾ ಇದ್ದಾಳೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಸ್ತ್ರೀ
ಪುರುಷರಿಗೆ ಸಮಾನವಾಗಿ ಇದ್ದಾಳೆ. ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಇನ್ನ ವಚನ ಇವತ್ತು ಮನುಷ್ಯನಿಗೆ, ಸ್ತ್ರೀಯನ್ನ ಬಿಡ್ರಿ, ಪ್ರತಿಯೊಬ್ಬ ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯ ಇವತ್ತು ತಮ್ಮ ಜೀವನವನ್ನ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಅಥವಾ ಮಾನಸಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಒಂದು ಗಟ್ಟಿತನವನ್ನ ಬೆಳೆಸ್ಕೋಬೇಕು ಅಂತಂದ್ರೆ ಬೆಳೆಸ್ಕೊಂಡಿದ್ದಾನೆ ಅಂತ ನೋಡ್ತಾ ಹೋದಾಗ ಸಾಕಷ್ಟು ವಿಷಯಗಳು ಅವನಿಗೆ ಒಂದು ಪೂರಕವಾದ ಸಹಾಯವನ್ನ ಮಾಡ್ತಾ ಇದ್ದವು. ಉದಾಹರಣೆ ನಾವು ನೋಡ್ತಾ ಹೋದಾಗ ಇವತ್ತು ಒಂದು ಯಾವುದೋ ಒಂದು ಪ್ರವಚನ ಕೇಳೋದಿರಬಹುದು, ಪ್ರವಚನ ಹೇಳೋದಿರಬಹುದು, ಅಥವಾ ಪುಸ್ತಕಗಳನ್ನ ಓದುವುದಿರಬಹುದು, ಓದುವ ಅಭ್ಯಾಸ, ಸಾಕಷ್ಟು ವಿಷಯಗಳು, ಏನು ಸತ್ಸಂಗದಲ್ಲಿ ಭಾಗಿಯಾಗೋದಿರಬಹುದು. ಈ ಎಲ್ಲ ವಿಷಯಗಳು ನಮ್ಮನ್ನ ಮಾನಸಿಕವಾಗಿ ಗಟ್ಟಿ ಮಾಡ್ತವೆ, ಬದುಕಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ನಮ್ಮನ್ನ ಸಿದ್ಧರನ್ನಾಗಿ ಮಾಡ್ತವೆ. ಇನ್ನು ವಚನ ಸಾಹಿತ್ಯವನ್ನ ನಾವು ತೆಗೆದುಕೊಂಡಾಗ, ವಚನ ಅಂದ್ರೆ ಏನಂದ್ರೆ ಪದ ಸಹ ನಾವು ಅರ್ಥ ಮಾಡ್ತಾ ಹೋದಾಗ ಮಾತು ಅಂತ ಆಗುತ್ತೆ. ಅಂದ್ರೆ ಮಾತು ಹೇಗಿರುತ್ತೆ ಹಾಗೆ ನಮ್ಮ ಜೀವನ ಇರುತ್ತೆ. ಹಾಗಾಗಿ ವಚನ ಸಾಹಿತ್ಯವನ್ನ ನಾವು ನೋಡ್ತಾ ಹೋದಾಗ ಇವಾಗ ಮಹಿಳೆಯರ ವಿಷಯ ತಗೊಂಡ್ಕೊಂಡಾಗ 12ನೇ ಶತಮಾನದಲ್ಲಿ 32 ಜನ ಏನು ವಚನಕಾರ್ತಿಯರು ಆಗಿ ಹೋದ್ರು. ಸೊ 12ನೇ ಶತಮಾನದಲ್ಲೇ ಆಗಿದ್ದಾರೆ ಅಂತಂದ್ರೆ, ಸೊ 21ನೇ ಶತಮಾನದಲ್ಲೂ ಕೂಡ ಕೇವಲ ವಚನ ಬರೆಯೋದಂತ ನಾ ಹೇಳ್ತಾ ಇಲ್ಲ, ಎಲ್ಲಾ ರಂಗಗಳಲ್ಲೂ ಕೂಡ ಇವತ್ತು ಸ್ತ್ರೀ ಮುಂದೆ ಇದ್ದಾಳೆ. ಈ ವಿಷಯ ನೋಡ್ತಾ ಹೋದಾಗ ನಾನು ಯಾಕೆ ಇದೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಏನ್ ಹೇಳ್ಬೇಕು ಇವತ್ತು ಅಂತ ನಾನು ಯೋಚನೆ ಮಾಡಿದಾಗ ತುಂಬಾ ದಿನಗಳಿಂದ ಆಸೆ ಇತ್ತು. ಅಂದ್ರೆ ನೀವು ಎಲ್ರು ಕೇಳಿರ್ತೀರಿ, ತರಂಗಿಣಿ ಅಂತ ಹೇಳಿ ಒಂದು ಕಾದಂಬರಿ. ಅಕ್ಕ ಮಹಾದೇವಿ, ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ತರಂಗಿಣಿ ಅಂತ. ಕೇಳಿರ್ತೀರಿ, ಕೆಲವೊಬ್ರು ಓದಿರ್ತೀರಿ ಕೂಡ. ಯಾರು ಓದಿಲ್ಲ ಗೊತ್ತಿಲ್ಲ, ಅವ್ರು ತಗೊಂಡು ಓದಿ, ತುಂಬಾ ಒಳ್ಳೆಯ ಅದ್ಭುತ ಕಾದಂಬರಿ. ಆ ಕಾದಂಬರಿ ಜಗದ್ಗುರು, ಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ಅವರು ಆ ರಚನೆ, ಅದನ್ನ ತರಂಗಿಣಿಯನ್ನ ಬರೆದಿದ್ದಾರೆ. ಹೇಗ್ ಬರ್ದಿದ್ದಾರೆ ಅಂತಂದ್ರೆ, ನಾನು ಒಂದು 3 ರಿಂದ 4 ಸರ್ತಿ ಓದಿರ್ಬೋದು, ಅಪ್ಪರಿಗೆ ಓದಿದ್ದೀನಿ, ಮತ್ ನಾನು ಸ್ವತಃ ಓದಿದ್ದೀನಿ. ಬರವಣಿಗೆ ನೋಡ್ರಿ, ಕೆಲವೊಬ್ರು ಬರವಣಿಗೆ ಹೇಗೆ ಇದೆ ಅಂದ್ರೆ, ಇವಾಗ ಮಹಾತ್ಮರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ನಾವು ಗಟ್ಟಿ ಆಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಕೆಲವೊಬ್ಬರ ಬರವಣಿಗೆಗಳು ನಮ್ಮ ಮನಸ್ಸನ್ನ ಅರಳಿಸುತ್ತೆ. ಅಂದ್ರೆ ಬರವಣಿಗೆಯೂ ಕೂಡ ಇವಾಗ ಎಲ್ರೂ ಬರೀತಾರೆ, ಕೆಲವೊಬ್ಬರ ಬರವಣಿಗೆಗಳು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಅಂದ್ರೆ ಏನೋ ಒಂಥರ ನೀರಸ ಇರ್ತಾವ. ಆದ್ರೆ ಮಾತಾಜಿಯವರು ಹೇಗ್ ಬರ್ದಿದ್ದಾರೆ ಅಂತಂದ್ರೆ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಅಂದ್ರೆ ನಮ್ಮನ್ನ ಅದ್ರೊಳಗೆ ಮುಳುಗಿಸ್ಬಿಡ್ತಾರೆ, ಅಷ್ಟು ಅದ್ಭುತವಾದ ಬರವಣಿಗೆ. ಅದನ್ನ ಹೇಳಿದ್ರೆ ಖುಷಿ ಆಗಲ್ಲ, ಅದ್ ಸ್ವತಃ ಯಾರು ಓದ್ತೀರಿ ಆ ಆನಂದವನ್ನ ಪಡಿತೀರಿ. ಅಂದ್ರೆ ನಮ್ಮ ಬದುಕಿನಲ್ಲಿ ಮಹಾದೇವಿ ಅಕ್ಕ ಪಟ್ಟಂತ ಕಷ್ಟ, ಅವ್ರಿಗೆ ಏನ್ ಕಷ್ಟಪಟ್ರಲ್ಲ, ಅವ್ರದ್ದು ಒಂದು ಕೂದಲೆಳೆಯಷ್ಟು ಕೂಡ ನಮಗ್ ನಿಮ್ಗೆಲ್ಲರಿಗೂ ಕಷ್ಟ ಇಲ್ಲ. ಇವತ್ತು ನಮ್ಗೆಲ್ಲರಿಗೂ ಎಲ್ಲ ರೀತಿಯ ಅನುಕೂಲಗಳನ್ನ ಭಗವಂತ ಕೊಟ್ಬಿಟ್ಟಿದ್ದಾನೆ. ಭಗವಂತ ಅನ್ನೋಕೆ ಮನುಷ್ಯ ಎಲ್ಲ ನಮ್ಗೆ ಏನೇನ್ ಬೇಕು ಎಲ್ಲ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಸೊ 12ನೇ ಶತಮಾನದಲ್ಲಿ ಅವ್ರಿಗೆ ಏನೂ ಇರ್ಲಿಲ್ಲ, ಏನು ವ್ಯವಸ್ಥೆಗಳಿರ್ಲಿಲ್ಲ. ಅಂತಹ ಒಂದು ಕಷ್ಟಕರವಾದ ಕಾಲದಲ್ಲೂ ಕೂಡ ಅವರು ಸಾಧನೆಯನ್ನ ಮಾಡಿ ಜೀವನವನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಯಾವುದಕ್ಕೂ ಎದೆಗುಂದದೆ ತಮ್ಮ ಜೀವನವನ್ನ ಮಾಡಿದ್ರು. ಹಾಗಾಗಿ ಅವರು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ದಾರಿದೀಪ ಆದ್ರು, ಆಶಾದೀಪಗಳಾಗಿ ಉಳಿದಿದ್ದಾರೆ. ಬಸವಾದಿ ಶಿವಶರಣರು ಏನು 770 ಅಮರ ಗಣಗಳು ಆಗಿ ಹೋದ್ರಲ್ಲ, ಅವರೆಲ್ಲ ಇವತ್ತು ನಮ್ಗೆಲ್ರಿಗೂ ಮಾರ್ಗದರ್ಶಕ ರೀತಿಯಲ್ಲಿ ಇದ್ದಾರೆ. ಸೊ ಅವರಷ್ಟು ಸಾಧನೆ ನಾವು ಖಂಡಿತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ. ನಾವು ಏನಪ್ಪಾ ಅಂದ್ರೆ ನಮ್ಮದೇ ಆದ ಒಂದು ಪರಿಧಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಆ ಜೀವನವನ್ನು ಕೂಡ ನಾವು ಸಂತೋಷವಾಗಿ, ಆನಂದವಾಗಿ, ಧೈರ್ಯವಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಇಂಥ ಮಹಾತ್ಮರ ಜೀವನ ಚರಿತ್ರೆಗಳು, ಅವರು ಕೊಟ್ಟಂತಹ ಸಾಹಿತ್ಯ, ವಚನ ಸಾಹಿತ್ಯ ಇರಬಹುದು, ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ಒಂದು ದಾರಿದೀಪಗಳಾಗ್ತವು. ಸೊ ಅದ್ರ ಕಡೆ ನಾವು ಇವತ್ತು ಮುಖ ಮಾಡಬೇಕಾಗಿದೆ. ಯಾಕಂದ್ರೆ ಅವನ್ನೆಲ್ಲ ಓದ್ತಾ ಹೋದಾಗ ತುಂಬಾ ನಿಮ್ಮೆಲ್ಲರ ಜೀವನಕ್ಕೆ ತುಂಬಾ ತೀರಾ ಪ್ರಸ್ತುತವಾದಂತಹ ವಿಷಯಗಳನ್ನ ಅವರು ವಚನ ಸಾಹಿತ್ಯದಲ್ಲಿ ಬರ್ದಿದ್ದಾರೆ. ಬರೀ ಬರ್ದಿದ್ದಲ್ಲ, ಅವರು ಜೀವನದಲ್ಲಿ ಏನು ಕಂಡು ಉಂಡ್ರು ಅದನ್ನೇ ವಚನ ಸಾಹಿತ್ಯ ರೂಪದಲ್ಲಿ ಬರೆದ್ರು.
ಇವತ್ತು ಮಹಾದೇವಿ ಅಕ್ಕನವರ ಬಗ್ಗೆ ಬೆಳಗಿನ ಚಿಂತದಲ್ಲಿ ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಹೇಳ್ಬೇಕು ಅಂತ ನನಗೆ ಮನಸ್ಸು ಬಂತು. ಹಾಗಾಗಿ ನಾನು ಓದಿ ಆ ಆನಂದವನ್ನ ಪಡ್ಕೊಂಡಿದ್ದೀನಿ. ಒಂದು ಸಣ್ಣ ಪ್ರಯತ್ನ, ವಿಶ್ವಗುರು ಏನು ಬಸವಾದಿ ಶಿವಶರಣರ ಆಶೀರ್ವಾದ ಮತ್ತು ನಮ್ಮ ಪೂಜ್ಯರ ಆಶೀರ್ವಾದವನ್ನ ಬೇಡುತ್ತಾ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಮನಸ್ಸಿಗೆ ಬಂತು. ಹಾಗಾಗಿ ಇವತ್ತಿಂದ ಬೆಳಗ್ಗಿನ ಚಿಂತನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನ ತರಂಗಿಣಿ ಕಾದಂಬರಿ ಆಧರಿಸಿ ಹೇಳ್ತಾ ಹೋಗೋ ಪ್ರಯತ್ನ ಮಾಡ್ತೀನಿ. ಎಲ್ರೂ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ. ಏನಪ್ಪಾ ಅಂದ್ರೆ, ಮಹಾದೇವಿ ಅಕ್ಕನವರು 12ನೇ ಶತಮಾನದ ಏನೋ ಆಗಿ ಹೋದಂತ ಒಬ್ರು ಶರಣೆ. 32 ಜನ ಮಹಿಳೆಯರು ವಚನಕಾರ್ತಿಯರಾಗಿ ಹೋದ್ರು. ಮಹಾದೇವಿ ಅಕ್ಕನವರು ಯಾಕಪ್ಪ ಅಷ್ಟು ಮೇರು ವ್ಯಕ್ತಿತ್ವವನ್ನ ಹೊಂದಿದ್ರು, ಯಾಕೆ ನಮಗೆ ಅವರೆಲ್ಲ ಅಷ್ಟು ಇಷ್ಟ, ಯಾಕೆ ನಮಗೆ ಅವೆಲ್ಲ ಆದರ್ಶ ಅಂತ ನಾವು ನೋಡ್ತಾ ಹೋದಾಗ, ತುಂಬಾ ಚಿಕ್ಕ ವಯಸ್ಸಲ್ಲಿ ಅವರಲ್ಲಿ ಇದ್ದಂತಹ ವೈರಾಗ್ಯ, ಆ ಛಲ, ಬದುಕನ್ನ ಎಷ್ಟೇ ಕಷ್ಟ ಬರ್ಲಿ ಆ ಬದುಕನ್ನ ನಾವು ಮುಂದೆ ತಗೊಂಡು ಸಂತೋಷವಾಗಿ ಬಂದಿದ್ದ ಕಷ್ಟ ನಷ್ಟಗಳನ್ನ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಹೋಗಿ ಅವರು ತಮ್ಮ ಜೀವನವನ್ನ ನಡೆಸಿದ್ರು, ಚರಿತ್ರೆಯಲ್ಲಿ ಅಜರಾಮರಾಗಿ ಉಳಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಪೂಜನೀಯವಾಗಿ ನಿಂತಿದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು. ಅವರು ಹೇಳ್ತಾರೆ, ಮಹಾದೇವಿ ಅಕ್ಕನವರನ್ನ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಹೇಳ್ತಾರೆ. ಆಮೇಲೆ ಜಗತ್ತಿನ ಪ್ರಪ್ರಥಮ ಕವಿಯತ್ರಿ. ಮಹಾದೇವಿ ಅಕ್ಕನವರು ಒಬ್ಬ ಚಿಂತಕರು ಕೂಡ ಆಗಿದ್ದಾರೆ, ಒಬ್ಬ ಕವಿತ್ರಿ ಕೂಡ ಆಗಿದ್ದಾರೆ, ತತ್ವಜ್ಞಾನಿಯು ಕೂಡ ಆಗಿದ್ದಾರೆ. ಮಹಾದೇವಿ ಅಕ್ಕನವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಆ ಕಾದಂಬರಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಏನು ಮಾತಾಜಿಯವರು ಅಂತಂದ್ರೆ, ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಅಂದ್ರೆ ಅವ್ರು ಏನು ಸಂದರ್ಭಗಳನ್ನ ತಗೊಂಡಿದ್ದಾರೆ, ಅವ್ರ ಬರವಣಿಗೆ ಇದೆ ಅಲ್ರಿ, ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಸೊ ನೀವು ತೆಗೆದುಕೊಂಡು ಓದ್ರಿ ಆ ಕಾದಂಬರಿಯನ್ನ. ಏನಪ್ಪಾ ಅಂತಂದ್ರೆ, ನಾವು ಇಷ್ಟೇ ತಿಳ್ಕೊಬೇಕು, ಸಾಕಷ್ಟು ಬರವಣಿಗೆಗಳು, ಸಾಹಿತ್ಯ ಕೃಷಿ ಏನಪ್ಪಾ ಇದೆ, ಸಾಕಷ್ಟು ತತ್ವಜ್ಞಾನಿಗಳಿರಬಹುದು, ಸಾಧಕರಿರಬಹುದು, ಸ್ವಾತಂತ್ರ್ಯ ಹೋರಾಟಗಾರರಿರಬಹುದು, ಎಲ್ಲರೂ ಕೂಡ ಏನು ಒಂದು ಸಾಹಿತ್ಯ ಬಿಟ್ಟು ಹೋಗಿದಾರಲ್ಲ, ಆ ಸಾಹಿತ್ಯವನ್ನ ನಾವು ಓದ್ತಾ ಹೋದಾಗೆ ಅದರಲ್ಲಿ ನಮ್ಮ ಬದುಕಿಗೆ ಬೇಕಾದಂತಹ ಒಂದು ಧೈರ್ಯ, ಮಾರ್ಗ, ಏನು ಸಪೋರ್ಟ್, ನಮ್ಮ ಜೀವನವನ್ನ ನಮಗೆ ಬಂದಂತಹ ಕಷ್ಟಗಳನ್ನ ಎದುರಿಸ್ಲಿಕ್ಕೆ ಸಾಕಷ್ಟು ವಿಷಯಗಳು ನಮಗೆ ಪೂರಕವಾಗಿ ಕೆಲಸ ಮಾಡ್ತವೆ, ಧೈರ್ಯ ತುಂಬುತ್ತೆ. ಹಾಗಾಗಿ ಎಲ್ರೂ ಓದೋ ಒಂದು ಅಭ್ಯಾಸವನ್ನ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿರ್ತಾರೆ, ಒಂದು ಬುಕ್ ಒಂದು 100 ಸ್ನೇಹಿತರಿಗೆ ಸಮ ಅಂತ ಹೇಳ್ತಾರೆ, ಯಾವ ಒಂದು ಬುಕ್ ಓದಿದ್ರೆ. ಹಾಗಾಗಿ ನಮಗೆ ಜೀವನದಲ್ಲಿ ಒಂಟಿತನ ಇರಬಹುದು, ಕಷ್ಟ ಇರಬಹುದು, ದುಃಖ ಇರಬಹುದು, ನಮ್ಮ ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಇರಬಹುದು, ಎಲ್ಲವೂ ಕೂಡ ಗೊತ್ತಿಲ್ಲ. ಯಾರಿಗೆ ಒಂದು ಸಮಸ್ಯೆ ಇರಬಹುದು, ಯಾವ ಸಂದರ್ಭದಲ್ಲಿ ಯಾರಿಗೆ ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ, ಯಾರ ಸಮಸ್ಯೆಗೆ ಯಾವ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ಸತ್ಸಂಗ ಇರಬಹುದು, ಓದು ಇರಬಹುದು, ಕೇಳೋದು ಇರಬಹುದು. ಯಾರು ಚೆನ್ನಾಗಿ ಕೇಳ್ತಾರೆ ಅವರು ಏನು ಎಲ್ಲ ಜ್ಞಾನವನ್ನು ಕೂಡ ಪಡಿತಾರೆ ಅಂತ ಹೇಳ್ತಾರೆ. ಕೇಳೋ ಅಭ್ಯಾಸನೂ ಕೂಡ ಮಾಡ್ಕೋಬೇಕು, ಓದುವ ಅಭ್ಯಾಸ ಎಲ್ಲವನ್ನು ನಾವು ಮಾಡ್ಕೊಂಡಾಗ ನಮ್ಮ ಬದುಕಿಗೆ, ಅಂದ್ರೆ ನಮ್ಮ ಬದುಕನ್ನ ಆನಂದವಾಗಿ ನಡೆಸ್ಲಿಕ್ಕೆ ಇಂಥ ಎಲ್ಲ ವಿಷಯಗಳು, ಸತ್ಸಂಗ ಇರಬಹುದು, ಎಲ್ಲ ವಿಷಯಗಳು ಕೂಡ ಸಹಾಯ ಮಾಡ್ತವೆ ಅಂತ ಅದು ನಾನು ಕಂಡ್ಕೊಂಡಿದ್ದೀನಿ. ಈಗ ನಾನು ಮೊದ್ಲು ಕೂಡ ಮಹಾಮನೆ ಬರೋಕ್ಕಿಂತ ಅಷ್ಟು ಓದೋ ಅಭ್ಯಾಸ ಇರ್ಲಿಲ್ಲ. ನಾನು ಹಂಗೇನೆ ಇದು ಕೆಲಸ ಮಾಡ್ಬೇಕು, ಏನಾದ್ರೂ ಸಂಪಾದನೆ ಮಾಡ್ಬೇಕು, ಒಟ್ಟ ಸ್ವಲ್ಪ ಕಾಲಹರಣ ಜಾಸ್ತಿ ಮಾಡ್ತಾ ಇದ್ದೆ. ಓದೋದ್ರಲ್ಲಿ ಓದ್ತಿದ್ದೆ ತುಂಬಾ ಕಡಿಮೆ. ಓದ್ಬೇಕಂದ್ರೆ ಏನು ಎಕ್ಸಾಮ್ ಪರ್ಪಸ್ ಓದ್ತಿದ್ದೆ. ಸೊ ಈಗ ಮಹಾಮನೆಗೆ ಬಂದ್ಮೇಲೆ ನಾನು ಓದೋದ್ರಲ್ಲಿ, ಆಮೇಲೆ ಕೇಳೋದ್ರಲ್ಲಿ, ನಾನು ಸಾಕಷ್ಟು ಯೂಟ್ಯೂಬ್ ನಲ್ಲಿ ಏನು ಬೇಕು ನನಗೆ ಓದೋದಕ್ಕೆ ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ಒಂದು ಆನಂದವನ್ನ ಈ ಮಹಾಮನೆಗೆ ಬಂದ್ಮೇಲೆ ನಾನು ಪಡ್ಕೊಂಡಿದ್ದೀನಿ. ಆಮೇಲೆ ಸಾಕಷ್ಟು ಅಪ್ಪರಿಗೆ ಓದೋದ್ರಿಂದ ನನಗೆ ಹೆಚ್ಚು ಲಾಭ ಆಗುತ್ತೆ. ಅಪ್ಪರಿಗೂ ಓದ್ತೀನಿ, ಅದಕ್ಕೆ ನನಗೂ ಕೂಡ ಜ್ಞಾನ ಆಗುತ್ತೆ. ಹಾಗಾಗಿ ಓದೋದ್ರಲ್ಲಿ ತುಂಬಾ ಸಂತೋಷ ಇರುತ್ತೆ, ಆನಂದ ಇರುತ್ತೆ. ಆಮೇಲೆ ಉತ್ತರಗಳು ಸಿಗ್ತವೆ ನಮ್ಮ ಸಮಸ್ಯೆಗಳಿಗೆ. ಸೊ ಹಾಗಾಗಿ ಯಾರಿಗೆ ಓದಕ್ ಸಾಧ್ಯ, ಒಂದ್ ಸ್ವಲ್ಪ ಓದೋ ಅಭ್ಯಾಸನೂ ಕೂಡ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಏನಪ್ಪಾ ತರಂಗಿಣಿ ಬಗ್ಗೆ ಹೇಳ್ತಾ ಹೋದಾಗ, ಅದ್ಭುತವಾದ ಕಾದಂಬರಿ. ಮಾತಾಜಿಯವರು ಏನಪ್ಪಾ ಅಂದ್ರೆ ಇದರಲ್ಲಿ 5 ಭಾಗಗಳನ್ನ ಮಾಡಿದ್ದಾರೆ.
ಒಟ್ಟು 60 ಅಧ್ಯಾಯಗಳನ್ನ ಬರೆದಿದ್ದಾರೆ. ಅದರಲ್ಲಿ 5 ವಿಭಾಗ. ಒಂದು ಉಗಮ, 2ನೇ ಭಾಗ ಪ್ರಗತಿ, 3ನೇ ಭಾಗ ಗಮನ, 4 ಸಂಗಮ, 5 ಸಮಾಗಮ ಅಂತ 60 ಅಧ್ಯಾಯಗಳನ್ನ 5 ಭಾಗಗಳಲ್ಲಿ ವಿಭಾಗ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ಕಾದಂಬರಿ. ಹೇಗೆ ಅಕ್ಕ ಮಹಾದೇವಿಯರು ಹುಟ್ಟಿನಿಂದ ತುಂಬಾ ಜಾಸ್ತಿ ವರ್ಷಗಳೇನು ಬದುಕಿರ್ಲಿಲ್ಲ ಅಕ್ಕ ಮಹಾದೇವಿಯವರು. ಸೊ ಇದ್ದಂತಹ ಅಷ್ಟು ಕಡಿಮೆ ಅವಧಿಯಲ್ಲಿ ಅವರ ಸಾಧನೆ ಅಗಾಧವಾದದ್ದು. ಅವರ ಸಾಧನೆ ನಮಗೆಲ್ರಿಗೂ ಕೂಡ ಒಂದು ಆಶಾದೀಪ. ಸೊ ಅವ್ರ ಜೀವನದಲ್ಲಿ ಎಷ್ಟು ಇದ್ರು. ಮತ್ತೆ ಬಸವಾದಿ ಶರಣರನ್ನ ತಗೊಳ್ರಿ, ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಇವನ್ನೆಲ್ಲ ತಗೊಳ್ರಿ. ಅವಾಗೆಲ್ಲ ಹೇಗೆ ಜನ ಇದ್ರು, ಅವರಲ್ಲಿ ಕಿಂಕರತೆ, ವಿನಯ, ಆಮೇಲೆ ಸಾಮಾಜಿಕವಾಗಿ ಅವರು ಒಬ್ಬರ ಜೊತೆಗೆ ಹೇಗೆ ಇರ್ತಿದ್ರು, ಎಲ್ಲ ವಿಷಯಗಳು ಕೂಡ ಅವ್ರನ್ನ ಯಶಸ್ಸಿನ ಕಡೆ ತಗೊಂಡು ಹೋದ್ರು. ಸೊ ಆ ಒಂದು ವಿಷಯದಿಂದ ಅವರು ಇವತ್ತು ಚರಿತ್ರೆಯಲ್ಲಿ ಉಳಿದ್ರು. ಹಾಗಾಗಿ ಅವರಲ್ಲಿ ಇರ್ತಕ್ಕಂಥ ಗುಣಗಳನ್ನ ನಾವೆಲ್ಲರೂ ಅಳವಡಿಸ್ಕೊಂಡು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಈ ಅಕ್ಕ ಮಹಾದೇವಿ ಚರಿತ್ರೆಯ ಅಧ್ಯಾಯವನ್ನ ನಾಳಿನ ದಿನ ಶುರು ಮಾಡೋಣ. ಅಂದ್ರೆ 1ನೇ ಅಧ್ಯಾಯದಿಂದ ನಾಳಿಂದ ಶುರು ಮಾಡ್ತೀನಿ. ಒಂದು ಹೇಳುವಂತ ಶಕ್ತಿಯನ್ನ ಪರಮಾತ್ಮ ನನಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.